ಶುಭೋದಯಗಳು. ನಿನ್ನಿಕಲ್ಲು ಫ್ಯಾಮಿಲಿ ವ್ಲಾಗ್ ವಿಡಿಯೋ ವೀಕ್ಷಕರಿಗೆ ಮರಳಿ ಸ್ವಾಗತ. ನಾನಿವತ್ತು ಬೆಳಿಗ್ಗೆ ಬಾಳೆಹಣ್ಣಿನ ಇಡ್ಲಿ ಮಾಡಿದ್ದೆ. ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇದೆ, ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಸಾಫ್ಟ್ ಆಗಿರುತ್ತೆ, ಆ ಕಡೆ ಸ್ವೀಟೂ ಅಲ್ಲ ಹುಳಿನೂ ಅಲ್ಲ, ಆ ರೀತಿ ಟೇಸ್ಟಿಯಾಗಿರುವಂತಹ ಬಾಳೆಹಣ್ಣಿನ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 3 ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಅದನ್ನೀಗ ತೊಳೆದುಕೊಳ್ತಾ ಇದ್ದೇನೆ. ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೇನೆ. ನೆನೆದಾದ ನಂತರ ಅದನ್ನೀಗ ಸೋಸಿಕೊಳ್ತಾ ಇದ್ದೇನೆ. ಸ್ವಲ್ಪ ನೀರೆಲ್ಲ ಇಳಿದು ಹೋಗುವಷ್ಟು ಸೋಸಿಕೊಂಡ್ರೆ ಆಯಿತು. ಪೂರ್ತಿ ಡ್ರೈ ಆಗುವಷ್ಟು ಬಿಡಬಾರ್ದು ಇದನ್ನು. ಅಷ್ಟೊತ್ತಿಗೆ ನಾವಿಲ್ಲಿ ಬಾಳೆಹಣ್ಣನ್ನು ತೆಗೆದಿಟ್ಕೊಳ್ಳೋಣ. ನಾನಿಲ್ಲಿ 3 ಕಪ್ಪು ದೋಸೆ ಅಕ್ಕಿಗೆ 13 ಬಾಳೆಹಣ್ಣು ತಗೊಳ್ತಾ ಇದ್ದೇನೆ. ಸಿಹಿಯಾಗಿರುವಂತಹ ಬಾಳೆಹಣ್ಣಿದು. ಇದು ಸ್ವಲ್ಪ ಹುಳಿಯಾಗಿದ್ದರೆ ನಾವು ಬೆಲ್ಲ ಯೂಸ್ ಮಾಡಬೇಕಾಗ್ತದೆ. ನಾನಿಲ್ಲಿ ಹುಳಿಯಾಗಿರೋದನ್ನು ಉಪಯೋಗ ಮಾಡ್ತಾ ಇಲ್ಲ, ಬದಲಾಗಿ ಸಿಹಿಯಾಗಿರುವಂತಹ ಬಾಳೆಹಣ್ಣನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಇಷ್ಟು ತಗೊಂಡಿದ್ದೇನೆ ಬಾಳೆಹಣ್ಣು. ಈಗ ಇಲ್ಲಿ ಇದು ನೋಡಿ, ಪೂರ್ತಿ ತೇವಾಂಶ ಆರೋಗಿಲ್ಲ. ಅಷ್ಟೊತ್ತಿಗೆ ನಾವು ಇದನ್ನು ಸ್ವಲ್ಪ ತರಿಯಾಗಿ ಪುಡಿ ಮಾಡಿಕೊಳ್ಳೋಣ. ಪೂರ್ತಿ ಡ್ರೈ ಆಗಲಿಕ್ಕೆ ಬಿಡಬಾರ್ದು ನಾವಿದನ್ನು. ಇದನ್ನೀಗ ದೊಡ್ಡ ರವೆ ಇರ್ತದಲ್ಲ, ಆ ಗಾತ್ರಕ್ಕೆ ಪುಡಿ ಮಾಡಿಟ್ಕೊಂಡಿದ್ದೇನೆ. ನೋಡಿ, ನೋಡ್ತಾ ಇರುವಾಗಲೇ ಗೊತ್ತಾಗ್ಬೋದು ನಿಮಗೆ. ಈ ರೀತಿ ಎಲ್ಲವನ್ನು ಪುಡಿ ಮಾಡಿ ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ಬಾಳೆಹಣ್ಣನ್ನು ಸ್ವಲ್ಪ ಈ ರೀತಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಬೇಕಿದ್ರೆ ಕಟ್ ಮಾಡಿನೂ ಹಾಕ್ಕೊಳ್ಬೋದು. ಈ ರೀತಿ ಮಾಡಿ ಹಾಕ್ಕೊಳ್ಳೋದ್ರಿಂದಾಗಿ ಅದು ಬೇಗ ನುಣ್ಣಗಾಗ್ತದೆ ಅಂತ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಂಡು ನಯವಾಗಿ ರುಬ್ಬಿಕೊಂಡಿದ್ದೇನೆ. ಒಳ್ಳೆ ಪೇಸ್ಟ್ ತರ ಆಗೋಗಿದೆ ಇದು. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಪುಡಿ ಮಾಡಿಟ್ಕೊಂಡಿರುವಂತಹ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಕೂಡ ಸೇರಿಸಿಕೊಂಡಿದ್ದೇನೆ. ಮಿಕ್ಸಿ ಜಾರಿಗೆ ನೀರು ಸೇರಿಸಿಕೊಂಡು ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಅಂತ ಇಟ್ಕೊಂಡಿದ್ದೇನೆ. ಅರ್ಧಕ್ಕಿಂತ ಜಾಸ್ತಿ ಹೊತ್ತಿಟ್ಟಷ್ಟು ಇದು ಚೆನ್ನಾಗಿ ಉದುಕಿಕೊಂಡು ಬರ್ತದೆ. ಈಗ ಇದಕ್ಕೆ 1 ಕಪ್ಪಿನಷ್ಟು ತೆಂಗಿನ ತುರಿಯನ್ನು 1 ಸುತ್ತು ಮಿಕ್ಸಿ ಜಾರಲ್ಲಿ ತಿರುಗಿಸಿ ಹಾಕಿಕೊಂಡಿದ್ದೇನೆ. ಪೂರ್ತಿ ನುಣ್ಣಗೆ ಮಾಡಿಕೊಂಡಿಲ್ಲ, ನೀರು ಕೂಡ ಸೇರಿಸಿಕೊಂಡಿಲ್ಲ, ಹಾಗೆಯೇ ತರಿಯಾಗಿ ರುಬ್ಬಿಕೊಂಡಿರುವಂಥದ್ದು. ಈಗ ಇದಕ್ಕೆ ಪುನಃ ನೀರನ್ನು ಸೇರಿಸಿ ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿಕೊಳ್ತಾ ಇದ್ದೇನೆ. ಇನ್ನಿದು ಬಾಳೆಹಣ್ಣು ಸಿಹಿಯಾಗಿದ್ದರಿಂದಾಗಿ ನಾನಿಲ್ಲಿ ಬೆಲ್ಲವನ್ನು ಸೇರಿಸಿಕೊಳ್ತಾ ಇಲ್ಲ. ನಿಮಗೆ ಸ್ವೀಟ್ ಆಗಿ ಬೇಕು ಅಂತ ಅನಿಸಿದರೆ ಬೆಲ್ಲವನ್ನು ಸೇರಿಸಿಕೊಳ್ಬೋದು. ಈಗ ನೋಡಿ, ಚೆನ್ನಾಗಿ ಉದುಗಿಕೊಂಡು ಬಂದಿದೆ. ಬೇಕಿದ್ರೆ 1 ಗಂಟೆಗಳ ಕಾಲ ಬೇಕಿದ್ರೂ ನಾವು ಹಾಗೇನೆ ಹಿಟ್ಟಿಡ್ಬೋದು. ನಾನಿಲ್ಲಿ ಒಂದು ಅರ್ಧ ಗಂಟೆಯಷ್ಟು ನೆನೆಸಿಟ್ಕೊಂಡಿದ್ದೇನೆ ಅಷ್ಟೇ. ಈಗ ಇದಕ್ಕೆ ಎಣ್ಣೆಯ ಬದಲಾಗಿ ಇಡ್ಲಿಯ ತಟ್ಟೆಗೆ ತುಪ್ಪವನ್ನು ಸವರಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರ್ತದೆ ಅಂತ ತುಪ್ಪ ಸವರಿಕೊಳ್ತಾ ಇದ್ದೇನೆ. ಈಗ ಇಡ್ಲಿ ತಟ್ಟೆಗೆ ಹಿಟ್ಟನ್ನು ಹಾಕಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಅರ್ಧ ಗಂಟೆಗಳ ಕಾಲ ಬೇಯಿಸಿದ್ರೆ ಸಾಕು. ಈಗ ಬೇಯೋದಕ್ಕೆ ಇಟ್ಕೊಂಡಾಗಿದ್ದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಹತ್ತು ನಿಮಿಷಗಳ ಕಾಲ ಬೇಯಿಸಿಕೊಂಡಾಗಿದೆ. ಈಗ ಇಡ್ಲಿ
ಚೆನ್ನಾಗಿ ಬೆಂದಿದೆ, ನಿಮಗೆ ನೋಡುವಾಗಲೇ ಗೊತ್ತಾಗ್ತಾ ಇರ್ಬೋದು. ಇನ್ನು ಇದನ್ನು ಎಬ್ಬಿಸೋದು ಅಷ್ಟು ಕಷ್ಟವೇನಿಲ್ಲ ನೋಡಿ, ಚೆನ್ನಾಗಿ ಎದ್ದು ಬರ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಬಾಳೆಹಣ್ಣು ಜಾಸ್ತಿ ಇದ್ದಾಗ, ಯಾರು ತಿನ್ನದೇ ಇದ್ದಾಗ ಈ ರೀತಿ ನಾವು ಬೆಳಿಗ್ಗೆಗೆ ಒಂದು ತಿಂಡಿಯನ್ನು ಮಾಡಿಕೊಳ್ಬೋದು, ಬಾಳೆಹಣ್ಣಿನ ಇಡ್ಲಿಯನ್ನು. ಇನ್ನು ಇದನ್ನು ಬೆಳಿಗ್ಗೆಯ ಟೀಗೆ ಇಲ್ಲಾಂದರೆ ಸಂಜೆ ಟೀಗೆ ಯಾವ ಹೊತ್ತಿಗಾದರೂ ಇದನ್ನು ಮಾಡಿಕೊಂಡು ತಿನ್ಬೋದು, ಹಾಗೆಯೇ ತಿನ್ಬೋದು. ಸ್ವಲ್ಪ ಖಾರ ಬೇಕು ಅನಿಸಿದವರು ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ತುಪ್ಪದ ಜೊತೆಗಂತಿದ್ದು ಒಳ್ಳೆಯ ಕಾಂಬಿನೇಷನ್. ತುಂಬ ಸಿಹಿಯಾಗಿಯೂ ಇರುವುದಿಲ್ಲ, ಹುಳಿ ಅಂತೂ ಇರುವುದೇ ಇಲ್ಲ. ಹಾಗಾಗಿ ನೀವೊಮ್ಮೆ ಟ್ರೈ ಮಾಡಬೇಕಾಗಿರುವಂತಹ ತಿಂಡಿ ಈ ಬಾಳೆಹಣ್ಣಿನ ತಿಂಡಿ, ಬಾಳೆಹಣ್ಣಿನ ಇಡ್ಲಿ. ಎಷ್ಟು ಸಾಫ್ಟಾಗಿ ಬಂದಿದೆ ನಿಮಗೆ ಇಲ್ಲಿ ನೋಡೋವಾಗಲೇ ಗೊತ್ತಾಗ್ಬೋದು. ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಬಾಳೆಹಣ್ಣಿನ ಇಡ್ಲಿ. ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಪುನಃ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಬೆಳಿಗ್ಗೆದ್ದು ತಿಂಡಿ, ಆಮೇಲೆ ಅನ್ನ ಎಲ್ಲ ತಿಂಡಿ ಎಲ್ಲ ಆಯಿತು, ಅನ್ನ ಬೇಯೋದಕ್ಕೆ ಇಟ್ಟಿದ್ದೇನೆ. ಈಗ ಅದೇ ನಿನ್ನೆ ನಾವು ಇದು ಭಾಗ ಮಾಡಿಸಿದ್ದೇವಲ್ಲ ತೆಂಗಿನಕಾಯಿ, ಅರ್ಧಕ್ಕರ್ಧ ಹಸಿದೇ ಇರುವಂಥದ್ದು, ಒಣ ಕೊಬ್ಬರಿ ಇಲ್ಲವೇ ಇಲ್ಲ ಅದರಲ್ಲಿ. ನಮಗೀಗ ಅರ್ಜೆಂಟ್ ಇತ್ತು ಇದರದ್ದು ಎಣ್ಣೆದ್ದು, ಹಾಗಾಗಿ ಈಗಲೇ ಮಾಡಿಸುವ ಅಂತ ಅವನಿಗೆ ಸ್ವಲ್ಪ ಪುರ್ಸೊತ್ತಿರುವಾಗಲೇ ಅಂತ. ಮತ್ತು ಅವನು 1 ತಿಂಗಳು ಸಿಗೋದಿಲ್ಲ, ಹಾಗಾಗಿ ಭಾಗ ಮಾಡಿಸೋಣ ಅಂತೇಳಿ ಭಾಗ ಮಾಡಿಸಿದ್ದು. ಆದರೆ ಫುಲ್ ಹಸಿದ್ದೇ ಇರುವಂಥದ್ದು, ಮುಕ್ಕಾಲು ಹಸಿ ಅಷ್ಟೇ ಒಣ ಕೊಬ್ಬರಿ ಇದೆ. ಹಾಗಾಗಿ ಈಗ ಅದನ್ನು ಹಾಗೆಯೇ ಒಣಗಲಿಕ್ಕೆ ಇಟ್ಬಿಟ್ಟು ನಂತರ ಅದನ್ನು ತೆಗಿಬೇಕಷ್ಟೇ. ಹೇಗೂ ಇವತ್ತು ನಮಗೆ ಸ್ವಲ್ಪ ಫಾರ್ಮಲಿ ಜಾಸ್ತಿ ಕೆಲಸ ಇದೆ, ಫುಲ್ಲು ಅಗಲ ಮಾಡೋ ಕೆಲಸ ಬೇರೆ ಇದೆ. ಹಾಗಾಗಿ ಇದು ಸುಲಭ ಆಯಿತು ಅಂತ ಹೇಳ್ಬೋದು. ಹಾಗೆಯೇ ಇಟ್ಟುಬಿಡುವಂಥದ್ದು ಸಿಪ್ಪೆ ಸಮೇತ. ಮತ್ತು ಅದರ ಬಿಸಿಲಿಗೆ ಅದರ ಪಾಡಿಗೆ ಅದು ಎದ್ದೇಳ್ತದೆ. ಅದಾದ ನಂತರ ಭಾಗ ಮಾಡಿ ಪುನಃ ಒಣಗಲಿಕ್ಕೆ ಹಾಕಬೇಕು. ಡಬಲ್ ಕೆಲಸ ಅಂತ ಹೇಳ್ಬೋದು. ಸರಿ, ಈಗ ನಾನು ಮತ್ತು ನನ್ನ ಮಗ ಬಿಸಿಲು ಬರೋದಕ್ಕಿಂತ ಮುಂಚೆ ಅಲ್ಲಿ ಒಣಗಾಕುವ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಈಗ ಒಣಗಾಕುವ. ಇನ್ನು ನಿನ್ನೆ ನಾವು ಭಾಗ ಮಾಡಿ ಇಟ್ಟಿದ್ದಂತಹ ತೆಂಗಿನಕಾಯಿಯನ್ನಿಲ್ಲಿ ಒಣಗೋದಕ್ಕೆ ಅಂತ ಬೆಳಿಗ್ಗೆನೇ ಹಾಕ್ಕೊಳ್ತಾ ಇದ್ದೇವೆ. ಇನ್ನು ಬಿಸಿಲು ಬಂದರೆ ಅಲ್ಲಿ ನಿಂತ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳಿ ಬಿಸಿಲು ಬರೋದಕ್ಕಿಂತ ಮುಂಚೆ ಎಲ್ಲ ಹಾಕಿ ಬಿಡುವ ಅಂತ. ಇನ್ನು ಮುಖ ಈಚೆ ಮಾಡಿ ಅದನ್ನು ಒಣಗಲಿಕ್ಕೆ ಹಾಕಬೇಕಲ್ಲ, ಹಾಗಾಗಿ ಒಂದೊಂದನೇ ಜೋಡಿಸ್ತಾ ಇದ್ದೇವೆ ಇಲ್ಲಿ. ಇನ್ನು ಸ್ವಲ್ಪ ಕೆಟ್ಟೋಗಿರೋದು ಬೇರೆ ಇತ್ತು, ಅದನ್ನು ಸಪ್ರೇಟಾಗಿ ಜೋಡಿಸ್ತಾ ಇದ್ದೇವೆ. ಬಿಸಿಲು ಬರೋದಕ್ಕಿಂತ ಮುಂಚೆ ಹೇಗೋ ಆಯಿತು ಹಾಕಿದ್ದು ನೋಡಿ. ಅಲ್ಲಿ ಬಿಸಿಲು ಬಂದಾಯಿತು, ಸ್ವಲ್ಪ ಕಟ್ ಮಾಡಿ ಹಾಕಿದ್ದೇವೆ. ಇನ್ನು ಸ್ವಲ್ಪ ಹಾಗೇನೆ ಒಣಗಲಿಕ್ಕೆ ಹಾಕಿದ್ದೆ. ಫೈನಲಿ ಒಣ ತೆಂಗಿನಕಾಯಿಯನ್ನು, ಹಸಿ ತೆಂಗಿನಕಾಯಿಯನ್ನು ಎಲ್ಲ ಇಲ್ಲಿ ಒಣಗಲಿಕ್ಕೆ ಇಟ್ಟಾಯಿತು. ಇಲ್ಲಿ ಮಧ್ಯಾಹ್ನಕ್ಕೆ ಒಂದು ಮೀನು ಫ್ರೈ ರೆಡಿ ಆಗ್ತಾ ಇದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.